ನಮಸ್ಕಾರ ಗುರು, ನೀನು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷು. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಸ್ ಗೊತ್ತಿರ್ಬೋದು. ನೆಕ್ಸ್ಟ್ ಬಂದಿರೋದು ದಬಂಗ್ದಲ್ಲಿ ಕೇಸರಿದೆ ಅಂತ ಹೇಳ್ಬೇಕು. ದಬಂಗ್ದಲ್ಲಿ ಕೇಸರಿದ ಆಲ್ರೆಡಿ ಒಂದು ಪಂದ್ಯ ಗೆದ್ದಿದೆ ಅಂತ ಹೇಳ್ಬೇಕು. ಅವ್ರ ಮೇಲೆ ನಮ್ಮ ಸೀಸನ್ 11 ಮೊದಲನೇ ಗೆಲುವು ಬಂದು ನಮಗೆ ಬೆಂಗಳೂರು ಬುಸ್ಸರ್ದು ಅಂತ ಹೇಳ್ಬೇಕು. ಸೋಲ್ನ ಸುಳಿಯಕಲ್ಲಿ ಸಿಕ್ಕಾಯ್ಕೊಂಡು ಬೆಂಗಳೂರು ಬುಸ್ಸರು, ಆಮೇಲೆ ದಬಂಗ್ದಲ್ಲಿ ಕೇಸರಿದ ಗೆದ್ರು, ತಮಿಳ್ ತಲವಸರದ ಗೆದ್ರು ಅಂತ ಹೇಳ್ಬೇಕು. ಅಷ್ಟು ಬಿಟ್ಟು ಯಾವ್ದ್ರ ಮೇಲೆ ಗೆದ್ದಿಲ್ಲ ಬೆಂಗಳೂರು ಬುಸ್ಸರು ಇದುವರೆಗೂ ಕೂಡ. ಈಗ ಮತ್ತೆ ಬೆಂಗಳೂರು ಬುಸ್ಸರು ಶನಿವಾರ ದಬಂಗ್ದಲ್ಲಿ ಕೇಸರಿದ ಆಡ್ತಾರೆ ಅಂತ ಹೇಳ್ಬೇಕು. ಅದ್ರ ಬಗ್ಗೆ ಆಶು ಮಲ್ಲಿಕ್ ಅವರು ಕೂಡ ಮಾತಾಡಿದ್ದಾರೆ ಅಂತ ಹೇಳ್ಬೇಕು. ಏನಂತ ಮಾತಾಡಿದ್ರೆ ಆಶು ಮಲ್ಲಿಕ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು ಇನ್ನೇನು 4,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡಿ ಗುರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವೀಡಿಯೋ ಇಷ್ಟ ಆಯ್ತಾರೆ ವಿಡಿಯೋನ ಲೈಕ್ ಮಾಡಿ. ಬೆಂಗಳೂರು ಬುಸ್ಸರು ಈ ವರ್ಷ ತುಂಬಾ ಕಳಪೆ ಆಟ ಆಡ್ತಿದ್ದಾರೆ ಅಂತ ಹೇಳಬೇಕು. ಪ್ಲೇ ಆಫ್ಗೆ ಹೋಗ್ತಾರ ಬಿಡ್ತಿರೋದು ಸೆಕೆಂಡ್ರಿ ಗುರು. ನಮಗೆ ಮ್ಯಾಚ್ ಗೆದ್ದು ಸ್ವಲ್ಪ ಮ್ಯಾಚ್ ಗೆಲ್ಲೋದು ಬೇಡ, 10 ಕಾರ ಮುಂಚೆ ಕ್ರೂಷಿಯಲ್ ಮ್ಯಾಚು ಟೈ ಅಥವಾ ಕಮ್ ಬ್ಯಾಕ್ ಮಾಡೋದು ಈ ರೀತಿ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ. ಅದು ಬಿಟ್ಬಿಟ್ಟು ಬೆಂಗಳೂರು ಬುಸ್ಸರು ಏನು ಮಾಡ್ತಾ ಅಂತ ಹೇಳ್ಬೇಕು. ಕಮ್ ಬ್ಯಾಕ್ ವಾಲಿ ಗುರು, 10ಕ್ಕೂ ಬ್ಯಾಕೆಲ್ಲ ಉಳ್ಕೊಂಬಿಟ್ಟು ಅಂತ ಹೇಳ್ಬೇಕು. ಕಮ್ಮಿ ಆಯ್ತಲ್ಲ, ಬರೀ ಬ್ಯಾಕೆಲ್ಲ ಉಳ್ಕೊಂಡು ಅಂತ ಹೇಳ್ಬೇಕು. ಈ ಸೀಸನ್ ನಂಗೆ ಆ ರೀತಿ ಆಗಬಾರ್ದು, ಮುಂದಿನ ಒಳ್ಳೆ ಫಾರ್ಮ್ಗೆ ಬರಲಿ. ಮತ್ತು ಬೆಂಗಳೂರು ಬುಸ್ಸರು ದಬಂಗ್ದಲ್ಲಿ ಕೇಸರಿದ 3ನೇ ಜಯ ಗೆಲ್ಲಿಸಲಿ ಅಂತ ಬಯಸೋಣ ಗುರು. ಆಶು ಮಲ್ಲಿಕ್ ಏನಪ್ಪ ಅಂತಂದರೆ, ನಾವು ಬೆಂಗಳೂರು ಬುಸ್ಸರದ ಸೋತಿದ್ದೇವೆ, ಮತ್ತು ಬೆಂಗಳೂರು ಬುಸ್ಸರಿಗೆ ಅಷ್ಟೊಂದು ಕೂಡ ಸ್ಟ್ರಾಂಗಲ್ಲಿ ಕಂಡು ಬರ್ತಲ್ಲ. ಆದರೆ ನಮ್ಮ ವಿರುದ್ಧ ಆಲ್ರೆಡಿ ಒಂದು ಪಂದ್ಯ ಗೆದ್ದಿದ್ದಾರೆ. ನಾವು ಅವ್ರ ವಿರುದ್ಧ ಸೇಡನ್ನ ತೀರಿಸ್ಕೋಬೇಕು. ಬೆಂಗಳೂರು ಬುಸ್ ವಿರುದ್ಧ ನಾವು ಸೇಡನ್ನ ತೀರಿಸ್ಕೊಂಡು ನಾವು ಗೆಲ್ಲಬೇಕು. ಇವತ್ತಿನ ಪಂದ್ಯ ಗೆಲ್ತೀವಿ ಬೆಂಗಳೂರು ಬುಸ್ ವಿರುದ್ಧ. ಯಾಕಂತ ನಮಗೆ ಪ್ಲೇ ಆಫ್ಗೆ ಹೋಗಬೇಕು, ಮತ್ತು ಇನ್ನೂ ಸುಲಭ ಆಗಬೇಕು, ಫಸ್ಟ್ ಟೇಬಲ್ ಮೇಕ್ ಹೋಗಬೇಕು ಅಂತಾರೆ. ಬೆಂಗಳೂರು ಬುಸ್ ವಿರುದ್ಧ ಗೆಲ್ಲಬೇಕು. ಬೆಂಗಳೂರು ಬುಸ್ ಡಿಫೆಂಡ್ ಅಷ್ಟೊಂದು ಚೆನ್ನಾಗಿಲ್ಲ, ಮತ್ತು ನಮ್ಮ ಡಿಫೆನ್ಸ್ಗಳಿಗೆ ಸ್ವಲ್ಪ ಫಾರ್ಮಿಗೆ ಬಂದಿದ್ದಾರೆ. ಮತ್ತು ನಾವು ಕೂಡ ಚೆನ್ನಾಗಿ ಆಡ್ತೀವಿ. ಬೆಂಗಳೂರು ಬುಸ್ ವಿರುದ್ಧ ಚೆನ್ನಾಗಿ ಆಡಿ ಸೇಡನ್ನ ತೀರಿಸ್ಕೊಂಡು ಬೆಂಗಳೂರು ಬಸ್ಗೆ ಮತ್ತೊಂದು ಸೋಲಿನ ಸುಳಿಯಲ್ಲಿ ಸಿಕ್ಕಾಕಿಸ್ತೀವಿ ಅಂತ ಆಶು ಮಲ್ಲಿಕ್ ಅವರು ಹೇಳಿದ್ರು ಅಂತ ಹೇಳಬೇಕು. ಆಶು ಮಲ್ಲಿಕ್ ಅವರು ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ. ನವೀನ್ ಎಕ್ಸ್‌ಪ್ರೆಸ್ ಇದ್ದರೆ ಅಷ್ಟು ದಬಂಗ್ದಲ್ಲಿ ಕೇಸಿ ಪಕ್ಕ ನಂಬರ್ ಟೇಬಲ್ಲಿ ಟಾಪಲ್ಲಿ ಇರೋರು ಅಂತ ಹೇಳಬೇಕು. ಟಾಪ್ 3 ಅಂತ ಇದ್ದಾರು ದಬಂಗ್ದಲ್ಲಿ ಕೇಸಿ ಅಂತ ಹೇಳಬೇಕು. ಆದ್ರೆ ನವೀನ್ ಎಕ್ಸ್‌ಪ್ರೆಸ್ ಅವರು ಇಲ್ಲದೆ ಇರೋ ಕಾರಣದಾಗಿ ದಬಂಗ್ದಲ್ಲಿ ಕೇಸಿ ಅವರಿಗೆ ಒಂದು 3ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಬೇಕು. ಗುರು 3ನೇ ಸ್ಥಾನ ಅಂತ ಸ್ವಲ್ಪ ಕೆಳಗಿದ್ದಾರೆ ಅಂತ ಹೇಳಬೇಕು. ನವೀನ್ ಎಕ್ಸ್‌ಪ್ರೆಸ್ ಇಲ್ದಲೇ ಅವರು ಚೆನ್ನಾಗಿ ಆಡ್ತಾರೆ. ನವೀನ್ ಎಕ್ಸ್‌ಪ್ರೆಸ್ ಬಂದಿತ್ತು ಅಂದರೆ ಯಾವ ರೀತಿ ಆಡ್ರು ಅಂತ ನೀವೇ ಕಮೆಂಟ್ ಮಾಡಿ ಗುರು. ನಮಗೂ ಕೂಡ ಪ್ರದೀಪ್ ನರ್ವಾಲ್ ಇಂಜುರಿ ಆಗಿದೆ ಅಂತ ಹೇಳಬೇಕು. ಅವ್ರು ಇದ್ದಂತಲೂ ಕೂಡ ಅಷ್ಟೊಂದು ಚೆನ್ನಾಗಿ ಆಟ ಆಡೋ ಸ್ಟಾರ್ಟಿಂಗ್ ಒಂದು 3-4 ಮ್ಯಾಚ್ ಇದ್ರು, ಎಲ್ಲ ಒಂದು ಮ್ಯಾಚು 17 ರೈಟ್ ಮಾಡಿ ತಗೊಂಡ್ರು. ಆಮೇಲೆ ಇಂಜುರಿ ಆಯಿತು ಅಂತ ಹೇಳಬೇಕು. ಆದರೂ ಕೂಡ ಪ್ರದೀಪ್ ನರ್ವಾಲ್ ಮತ್ತೆ ಬಂದು ಕಮ್ ಬ್ಯಾಕ್ ಮಾಡಿ ನಮ್ಮ ಬೆಂಗಳೂರು ಬುಸ್ ಪರವಾಗಿ ಅಷ್ಟು ಎಕ್ಸ್ಪೀರಿಯನ್ಸ್ ನಾವು ಎಕ್ಸ್ಪೆಕ್ಟ್ ಇಟ್ಕೊಂಡು ಕರ್ಕೊಂಡಷ್ಟು ತಕ್ಕನಾಗಿ ಯಾರು ಕೂಡ ಆಡ್ತಿಲ್ಲ ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ನಮ್ಮ ಬೆಂಗಳೂರು ಬುಸ್ 2024 ಗೆಲ್ಲಬೇಕು, ಪ್ಲೇ ಆಫ್ ಆದಿಗೆ ಹೋಗಬೇಕು ಅಂತ ಅಂದರೆ ಇನ್ನೂ ಸಖತ್ತಾಗಿ ಆಡಬೇಕು ಗುರು. ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ನೀವೇನಾದ್ರೂ ಕಮೆಂಟ್ ಮಾಡಿ. ಬೆಂಗಳೂರು ಬುಸ್ ಪ್ಲೇ ಆಫ್ಗೆ ಹೋಗ್ತಾರೆ 2024 ಅಥವಾ ಮನೆಗೆ ಹೋಗ್ತಾರೆ ಅಂತ ಕಮೆಂಟ್ ಮಾಡಿ. ಏನೇ ಗುರು, ಸೋಲು ಗೆಲುವು ಆಟದಲ್ಲಿ ಕಾಮನ್ನು, ಆದರೆ ಗೆದ್ದು ಮಾನ ಮರ್ಯಾದೆ ಉಳಿಸಿ ನಮ್ಮ ಬೆಂಗಳೂರು ಸ್ವಲ್ಪ ಹೆಸರಿದೆ. ಬೆಂಗಳೂರಿಗೆ RCB ಅಂತ ಒಂದು ಹೆಸರಿದೆ. ಆ ಉಸಿರಿಗಾರ ಸಲ ಆಡಲಿ ಅಂತ ಬಯಸೋಣ. ಸಿಗೋಣ ಎಷ್ಟು ತಡ. ಬಾಯ್ ಬಾಯ್, ನಮಸ್ಕಾರ. ಜೈ ಬೆಂಗಳೂರು ಬುಸ್. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸನ್ ಟಾಟಾ, ಬಾಯ್ ಬಾಯ್ ಗುರು.